ಫ್ರೆಂಡ್ಸ್. ಸೊ ಬೆಳಗ್ಗೆ ಇನ್ನೂ ಸೂರ್ಯ ಇವಾಗ ಹುಟ್ಟಾಕತ್ತಾನೆ. ಜಸ್ಟ್ ಇನ್ನೂ ಕತ್ಲಿನೇ ಇದೆ, ಬೆಳಕು ಇಲ್ಲ ಸರಿಗೆ. ಸೊ ಒಂದಿಷ್ಟು ಹೂವು ಕರ್ಕೊಂಡು ಹೋಗಿ ಒಂದಿಷ್ಟು ನಿಮಗೆ ಅಪ್ಡೇಟ್ ಕೊಡೋಣ ಅಂಥೇಳಿ. ಆಮೇಲೆ ಯಾಕೆ ನಾನು ಇಷ್ಟು ದಿವಸದಿಂದ ವೀಡಿಯೋ ಸರಿಗೆ ಹಾಕ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಿಜವಾಗೂ ಯಾಕೆ ಅಂಥೇಳಿ ನಿಮಗೆ ಒಂದು ಗೊತ್ತಾಗುತ್ತಾ? ಯಾಕಂದರೆ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಆಗೋಗಿದೆ, ಅದರಿಂದ ನನಗೆ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ನಾನೊಂದು ಸ್ವಲ್ಪ ಇದರಿಂದ ದೂರ ಉಳಿದ್ಬಿಟ್ಟಿನಿ. ಮತ್ತೇನಿಲ್ಲ, ಬಟ್ ಗಾರ್ಡನ್ ಕೆಲಸ ಏನು ಮಾಡಬೇಕು ಅದು ಕಂಟಿನ್ಯೂಯಸ್ ಆಗಿ ನಡೀತಾನೆ ಇರ್ತದೆ. ಇಲ್ಲಿ ನೋಡ್ರಿ, ಇದು ಇಲ್ಲಿ ಬಂದ ತಕ್ಷಣ ಇನ್ನು ಮಂದ ಇದೆ ಗೊತ್ತಾ. ಇಲ್ಲಿ ಒಂದು 2 ದಿನ ನಾನು ಊರಾಗಿರಲಿಲ್ಲ, ನೀರು ಹಾಕಿಲ್ಲ. ಹಾಗಾಗಿ ಕೆಲವೊಂದಷ್ಟು ಹೂವು ಮೊಗ್ಗುಗಳು ಇಲ್ಲೇ ಬಾಡೋದಂಗೆ ಅನಿಸ್ಲಿಕ್ಕತ್ತವ. ಸೊ ಯಾವಾಗ ಗಾರ್ಡನ್ ಮಾಡೋರು ಊರಲ್ಲಿರಬೇಕು, ಊರು ಬಿಟ್ಟು ಹೋಗಬಾರ್ದು, ಇಲ್ಲಾಂದರೆ ಯಾರೂ ನೋಡ್ಕೊಳ್ಳಲ್ಲ, ಎಷ್ಟು ಹೇಳಿದ್ರು ಯಾರೂ ನೀರು ಹಾಕಲ್ಲ. ಇದೊಂದು ಕಾಮನ್ ಪ್ರಾಬ್ಲಮ್ ಎಲ್ಲರ ಮನೆಗೆ. ಗಿಡ ಹಚ್ತಾರೆ ನೀವು, ನಾವ್ಯಾಕೆ ನೀರು ಹಾಕಬೇಕು ಅನ್ನೋದೊಂದು ಮೆಂಟಾಲಿಟಿ. ಸೊ ಇದು ಸೊ ಈ ಗಿಡ ಇವಾಗ ಚಿಗ್ಲಿಗತ್ತದೆ. ಸೊ ಇದು ಅಷ್ಟೇ ದಪ್ಪ ಹೂವಾಗುವಂಥದ್ದು, ಅದಕ್ಕೆ ರಿಪೋರ್ಟ್ ಮಾಡಿದ್ನಲ್ಲ ಅದು. ಆಮೇಲೆ ಇದು ನೋಡಿದ್ರಲ್ಲ ನೀವು, ಫ್ಲವರ್ಸ್ ಎಷ್ಟು ಚೆಂದ ಕಾಣಲಿಕ್ಕೆ ಅಂತ. ಸೊ ಇದರಲ್ಲೇ ರೆಡ್ ವೆರೈಟಿ, ಒಂದು ಶೇಡ್ ವೆರೈಟಿ, ಒಂದು ಆರೆಂಜ್ ವೆರೈಟಿ, ಒಂದು ಲೈಟ್ ಆರೆಂಜ್ ವೆರೈಟಿ. ಸೊ ಇಷ್ಟು ವೆರೈಟಿ ಇದು ನನ್ನ ಹತ್ರ. ನೋಡಿರಿ, ಇದಾವೆ ಆಲ್ಮೋಸ್ಟ್ ಎಲ್ಲನೂ ಈ ಥರ ಸ್ಪೆಂಟ್ ಆಗ್ಯಾವ. ನೋಡ್ರಿ ಎಷ್ಟು ಚಂದ ಕಾಣಿಸುತ್ತೆ, ಒಂಥರ ಒಂದು ಬೊಕ್ಕೆ ಕಂಡಂಗೆ ಕಾಣಿಸುತ್ತೆ. ಸೊ ಇದು ಅದಕ್ಕೆ ಇಷ್ಟ ಆಗೋದು. ಬಟ್ ವರ್ಷನಾಗ ಒಂದೇ ದಿವಸ ಬಿಡ್ತದೆ, ಅಂದರೆ ಒಂದೇ ಸಲ ಸೀಸನ್ ವೈಸ್. ನೋಡಿರಿ, ಸೊ ಗಾರ್ಡನೆಲ್ಲ ಆಲ್ಮೋಸ್ಟ್ ನಂದು ಕೆಲಸ ಕ್ಲೀನಿಂಗು ಏನಿದೆ ಎಲ್ಲನೂ ಆಗಿದೆ. ಇವತ್ತು ಒಂದು 4 ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡೋಣ ಅಂತಿದ್ದೀನಿ. ಸಾಕು, ಒಂದಿಷ್ಟ ಆಗಿದೆ, ಇದಕ್ಕಿಂತ ದಪ್ಪ ಆಗೋದು ಬೇಡ. ಇವು ಟೇಸ್ಟ್ ಇರೋದಿಲ್ಲ. ನೋಡಿರಿ, ಒಂದೊಂದು ಬಿಡ್ತೀನಿ, ಇದೊಂದು ಬಿಡ್ತೀನಿ, ಇನ್ನೊಂದು 2 ಇದೆ, ಅವೆರಡು ಅಲ್ಲಿ ಬಿಡ್ತೀನಿ. ಸೊ ಇವೆರಡು ತೆಗಿಯೋಣ. ಬೆಳಗ್ಗೆ ಹಾರ್ವೆಸ್ಟಿಂಗ್. ಇನ್ನು ಉಳಿದಿದ್ದು 2, ಅವು ಎಷ್ಟು ಯಾಕೋ ಸರಿಯಾಗಿಲ್ಲ. ಇನ್ನೂ 2 ಇದ್ವಪ್ಪ, ಉದ್ರೋಗಿ ಅನ್ಕೋತೀನಿ, ನೀರು ಸರಿಗೆ ಹಾಕಿಲ್ಲ. ಸೊ 2 ಊರಿಗೆ ಹೋದಾಗ ಉದ್ರೋಗಿದಾವೆ. ಸೊ ಇವು ನುಗ್ಗೆಕಾಯಿ ಹಾರ್ವೆಸ್ಟ್ ಮಾಡ್ಕೊಂಡು ನಾನು ಬೆಳಗ್ಗೆ. ಆಮೇಲೆ ಈ ಊರಿಗೆ ಹೋಗಿದ್ದ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಫ್ಲವರ್ಸ್ ಗಮ್ ಅಂತ ಇದಾವೆ. ಇವನು ಅಷ್ಟೇ. ಇಲ್ಲಿ ನೋಡ್ರಿ, ಹನಿ ಬೀನು ಓಡಾಡ್ತಿತ್ತು, ನಾನು ನೋಡಿ ಓಡಾಯಿತು. ಗಿಡಕ್ಕೆ ನೀರು ಹಾಕಿಲ್ಲ ಅನ್ನೋದಕ್ಕೆ ಇಲ್ಲಿ ನೋಡ್ರಿ ಎಲ್ಲ ಒಣಗೋಗಿ ಚಿಗುರೋಗಿ ನನ್ನ ಕಾಯಿ ಆಗಿದ್ದೆಲ್ಲ ಉದುರೋಯ್ತು. ಇದು ಆ್ಯಪಲ್ ವಾಟರ್ ಆ್ಯಪಲ್ ಅಂತ ಸಿಕ್ಕಾಪಟ್ಟೆ ಆಗಿತ್ತು. ಒಂದೇ ಒಂದು 2 ದಿನದ ಮಿಸ್ಟೇಕ್ಸ್ ನೋಡ್ರಿ, ಎಷ್ಟೊಂದು ಉದುರೋಗ್ಯಾವಲ್ಲಿ, ಎಷ್ಟೊಂದು ಉದುರಿ ಹೋಗಿದಾವಂತ, ನೀರು ಹಾಕಿಲ್ಲಲ್ಲ. ಸೊ ಅದ್ರ ಸಲುವಾಗಿ ಯಾರನ್ನೂ ನಂಬ್ಕೊಂಡಿರ್ಬಾರ್ದು, ನಾವೇ ನೀರು ಹಾಕ್ಬೇಕು. ಅಲ್ಲಿ ಹನಿ ಬಿ ಓಡಾಡ್ತದೆ ನೋಡ್ರಿ, ಹನಿ ಬೀಸ್ ಎಷ್ಟಿದಾವೆ ನೋಡ್ರಿ, ಎಷ್ಟು ಚೆನ್ನಾಗಿ ಓಡಾಡ್ತಾವೆ. ಈ ಸೀಸನ್ನ ಪ್ರತಿ ವರ್ಷ ಬರ್ತವೆ ನನ್ನ ಗಾರ್ಡನಲ್ಲಿ, ಸುಮಾರಾಗಿದ್ದಾವೆ. ಅಲ್ಲಿ ಎಲ್ಲ ಕಡೆ ಕಾಣಿಸ್ತಿದ್ದಾವೆ, ನೋಡ್ಬೋದು ನೀವು. ಎಷ್ಟಿದಾವಲ್ಲ, 5-6 ಇದಾವೆ, ಎಲ್ಲ ಕಡೆ ಓಡಾಡ್ಲಿಕ್ಕಿದ್ದಾವೆ. ಈ ಒಂದು ಹೂವು ಬಿಟ್ಟಿರ್ತೀನಲ್ಲ, ಇದಕ್ಕೂ ಬಂದಿರ್ತಾವೆ. ಆಲ್ಮೋಸ್ಟ್ ಜಾಸ್ತಿ ಬರೋದು ಇದಕ್ಕೇ. ಸೊ ಇದಕ್ಕೆ ಆಮೇಲೆ ಇವೆಲ್ಲ ಹೂವುಗಳನ್ನ ಹಾರ್ವೆಸ್ಟ್ ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ಏನಂದರೆ, ಕನಕಾಂಬ್ರ ಹೂವು ಸಿಕ್ಕಾಪಟ್ಟೆ ಆಗ್ಯಾವ. ಸೊ ಕನಕಾಂಬ್ರ ಹೂವನ್ನ ತೆಗಿತೀನಿ. ವೀಕ್ಲಿ ಒಂದು 2 ಡೇಸ್ ಆದರೂ ಕನಕಾಂಬ್ರ ಹಾರ್ವೆಸ್ಟ್ ಮಾಡ್ತಾಯಿರ್ತೀನಿ ನಾನು. ಸಿಕ್ಕಾಪಟ್ಟೆ ಆಗಿದ್ದಾವೆ, ಇಲ್ಲಿಷ್ಟಾಗಿದ್ದಾವೆ. ಸೊ ಇಲ್ಲೆಲ್ಲನೂ ಕೂಡ ಆಗಿದೆ. ಸೊ ಇಲ್ಲೆಲ್ಲ ಆಗಿದಾವೆ ನೋಡಿರಿ, ಈ ಗಿಡದಲ್ಲೂ ಕೂಡ. ಸೊ ಇದೆಲ್ಲ ತೆಗಿಬೇಕು. ಚೆರಿ ಟೊಮೆಟೊ ಅಂತ ನಾನು ತೆಗಿಲೇ ಇಲ್ಲ, ಯಾಕೆಂದರೆ ಟೊಮೆಟೊ ದಿನ ತರ್ತಾನೆ ಇದ್ದರೆ. ಇದಕ್ಕೆ ಇನ್ನೊಂದು ಕಾಯಿ ಬರುತ್ತೆ. ಸರ್ ಇನ್ನೊಂದು ತೆನೆ ಬರ್ತಾಯಿದೆ, ತೆನೆ ಬರ್ಲಿಕ್ಕೆ ಅದ. ಇನ್ನು ಅದು ಬಿಟ್ಟರೆ ನಿಮಗೊಂದು ತೋರಿಸ್ತೀನಿ ನಾನು. ಸಕ್ಯುಲೆಂಟಲ್ಲಿ ನನಗೆ ಚೆಂದಾಗಿ ಈಗ ಹೂ ಬಂದದ. ಸೊ ಅದೊಂದು ತೋರಿಸ್ತೀನಿ ನಿಮ್ಗೆ. ಇದು ಡಬಲ್ ಪೆಟ್ಲು ಶಂಖಪುಷ್ಪ.
ಅಲ್ಲೊಂದು ಸಣ್ಣದು ಹೂವಾಗಿದೆ. ಸೊ ನೀರು ಕಮ್ಮಿ ಆಗಿದ್ದಕ್ಕೆ ಅದು ಸಣ್ಣದಾಗಿದೆ. ಮತ್ತು ಇನ್ನೊಂದು ಏನು ಹಾರ್ವೆಸ್ಟ್ ಮಾಡ್ಬೇಕು ನಾನಂದರೆ ಇದನ್ನು ಮಾಡ್ತೀನಿ. ಇದರಲ್ಲಿ ಅರಿಶಿನ ಅದೇ, ಅದರಲ್ಲಿ ಅರಿಶಿನ ಅದೇ, ಇನ್ನೊಂದು 3-4 ಪಾಟಲ್ಲಿ ಅರಿಶಿನ ಅದೇ. ಸೊ ಅದು ನಾನು ಸಂಡೇ ತೆಗಿತೀನಿ. ನಾನು ನಿನ್ನೆ ಎಲ್ಲ ಒಣಗೋಗಿದ್ವಲ್ಲ ತೆಗೆದು ನೋಡಿದೆ. ಸೊ ಈ ಸತಿ ಬೆಳ್ಳುಳ್ಳಿನೂ ಚೆನ್ನಾಗಾಗಿದೆ. ಸೊ ಬರೀ ಒಂದೊಂದೇ ತೆಗೆದು ಬಿಡೋಣ ಅಂತ ಬೆಳ್ಳುಳ್ಳಿ. ಸೊ ನೋಡಿರಿ ಬೆಳ್ಳುಳ್ಳಿ ಗಡ್ಡೆಗಳು ಇದನ್ನೆಲ್ಲ ಒಟ್ಟಿಗೆ ವಾಶ್ ಮಾಡ್ತೀನಂತ ಸುಮಾರು ಹಾಕಿದ್ದೆ ನಾನು. ಇದು ಪೂರ್ತಿ ಮಣ್ಣು ತೆಗೆದ್ರೇ ಗೊತ್ತಾಗುತ್ತೆ ಅನ್ಕೋತೀನಿ. ಯಾಕಂದರೆ ಮೇಲಿಂದ ಇದು ಕಿತ್ಕೊಂಡು ಹೋದ್ಮೇಲೆ ಎಲ್ಲಿದೆ ಅಂತಲೂ ಗೊತ್ತಾಗಲ್ಲ ನಮ್ಗೆ. ಒಂದಿಷ್ಟು ಸಣ್ಣವಾಗಿದೆ, ಒಂದಿಷ್ಟು ಪರವಾಗಿಲ್ಲ ದೊಡ್ಡದಾಗಿದೆ. ಎಲ್ಲೆಲ್ಲಿದೆ ಅಂತ ನನಗೂ ಗೊತ್ತಿಲ್ಲ, ನೋಡ್ತೀನಿ ತೆಗೆದು. ಸೊ ಇಲ್ಲಾಗಿದೆ, ಇನ್ನು ಸಣ್ಣದಿದೆ, ಇದು ಇನ್ನು ಹಸಿರಿದೆ ನೋಡಿರಿ. ಸೊ ಬೆಳಿಬೇಕಂದ್ರೆ ಇದನ್ನು ಈ ರೀತಿ ಇರುತ್ತೆ. ಇದರಲ್ಲಿ ಸಿಕ್ಕಾಪಟ್ಟೆ ಇದೊಂದು ಬೆಳೆದ್ಬಿಟ್ಟಿದಲ್ಲ, ಇದರಿಂದ ಜಾಸ್ತಿ ಏನು ಹಾಕಿರಲಿಲ್ಲ ನಾನು. ಒಂದು ಗಡ್ಡೆದ ಹೆಸರುಗಳನ್ನು ಹಾಕಿದ್ದೆ ನಾನು. ನೋಡಿರಿ ಬಟ್ ಸೈಜ್ ಚಲೋನೇ ಬಂದವು, ದೊಡ್ಡ ಇದ್ದಾವೆ. ಬಟ್ ಇದು ಅನ್ಕೋತೀನಿ, ಯಾಕಂದರೆ ಇಲ್ಲೆಲ್ಲ ನಾನು ಎಷ್ಟು ಸರಿ ಎಲೆಗಳೆಲ್ಲ ಹಾರ್ವೆಸ್ಟ್ ಮಾಡಿದಾಗ ಇಲ್ಲೆಲ್ಲ ನೋಡಿದ್ದೀನಿ ನಾನು. ಇದನ್ನು ಗ್ರೀನ್ ಇದೆ, ಈ ಥರ ಗ್ರೀನ್ ಇದ್ದರೆ ಕಾಯಿನ ಬೆಳಿಬೇಕದು. ಇನ್ನು ಪೂರ್ತಿ ಒಣಗೋದ್ರೆ ಕಾಯಿ ಹಾರ್ವೆಸ್ಟಿಂಗ್ ರೆಡಿಯಾಗ್ಯದ ಅಂತ ಅರ್ಥ. ಸೊ ಇದನ್ನು ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಇಲ್ಲ ನನ್ನ ನೋಡಿರಿ ಬೆಳ್ಳುಳ್ಳಿ ಗಡ್ಡೆ ಒಂದೊಂದು ಎಸಳು ಒಂದು ಗಡ್ಡೆದಾಗಿನ ತೆಗೆದು ಹಾಕಿದ್ದೆ ನಾನು. ಸೊ ಸುಮಾರು ಒಂದಿಷ್ಟು ಗಡ್ಡೆ ಇತ್ತು ಅಂತ ತಿಳ್ಕೊತೀನಿ, ಅದು ಒಂದಿಷ್ಟಿತ್ತು ಅದ್ರಾಗಿಂದ ಹಾಕಿದೆ. ಇವತ್ತೊಂದು 5-6 ಗಡ್ಡೆಗಳು ಅಂದರೆ ಬೆಳಿಬೋದು. ಇದು ಫಸ್ಟ್ ಟೈಮ್ ನಾನು ಮಾಡಿದ್ದು. ಇದರಲ್ಲಿ ಈರುಳ್ಳಿ ಹಾಕ್ತೀನಿ, ಅದು ಉಳ್ಳಾಗಡ್ಡಿ ಅಂತೀವಲ್ಲ, ಅದು ಉಳ್ಳಾಗಡ್ಡಿ ಹಾಕ್ತೀನಿ. ಅದು ಹೆಂಗೆ ಹಾಕ್ಬೇಕಪ್ಪ ಅಂದರೆ, ಈಗ ನಮ್ಮ ಹತ್ರ ಮನೇಲಿ ಆಗಿರ್ತಾವಲ್ಲ, ಮನೇಲಿ ಆಗಿದ್ದು ನಾವು ಮೊಳಕೆ ಬಂದಿದೆ ಅಂತ ಮಣ್ಣಾಗಿ ಇಟ್ಟಿರೋದು ಬರುತ್ತೆ. ಸೊ ಅದು ಬಂದಾಗ ಏನಾಗುತ್ತೆ ಅಂದರೆ ಒಂದೇ ಗಡ್ಡೆಯಲ್ಲಿ ಸುಮಾರು ಕಾಯಿ ಬಂದುಬಿಡ್ತಾವೆ. ಅದಕ್ಕೆ ಅದನ್ನೇನು ಮಾಡ್ಬೇಕಂದ್ರೆ ನಾವು ಅದು ಸಪ್ರೇಟ್ ಮಾಡಿ ಹಚ್ಬೇಕು. ಸೊ ಆ ಥರ ಬಂದಿದ್ದನ್ನು ತೋರಿಸ್ತೀನಿ ನಾನು ನಿಮಗೆ. ಸೊ ಅರಿಶಿನ ಅಷ್ಟೇ ರೆಡಿ ಆಗ್ಯದ ಅಂದಿದ್ದಕ್ಕೆ ಮ್ಯಾಗಿಂದ ಎಲೆಗಳೆಲ್ಲ ಇವಾಗ ಒಣಗೋಗಿದ್ದಾವೆ. ಅವನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ತೀನಿ. ಸೊ ಇದು ಈರುಳ್ಳಿ ತೋರಿಸ್ಲಾ. ಸೊ ನೋಡಿರಿ, ಅದು ಗಡ್ಡೆ ತಂದಿಟ್ಟ ಮೇಲೆ ಆ ಒಂದೇ ಗಡ್ಡೆಯಲ್ಲಿ ಹಿಂಗೆ ಪಕ್ಕ ಆಗಿರ್ತಾವಲ್ಲ ಸಣ್ಣ ಇವನ್ನ ತೆಗೆದು ಈ ಥರ ಸಪ್ರೇಟ್ ಹಾಕಿದರೆ ದಪ್ಪ ಆಗ್ತಾವೆ. ಸೊ ಇವನ್ನ ಹಾಕ್ತೀನಿ ನಾನು. ಸುಮಾರು ಅಲ್ಲಿ ಇದ್ದಾವೆ. ಇಷ್ಟು ದಿನ ನಾನು ಬರೀ ಎಲೆಯನ್ನು ತೊಗೊಂಡಿನಿ. ಅದಕ್ಕೆ ಇವಾಗ ಗಡ್ಡೆನಾದರೂ ಗ್ರೋತ್ ಆಗ್ತವೇನಂತ ಹೇಳಿ ನೋಡ್ತೀನಿ ನಾನು. ಸೊ ಇದು ಆಮೇಲೆ ಎಂಡಾಗಿ ತೋರಿಸ್ತೀನಿ ಎಲ್ಲ ಹೂವನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ. ಫೈನಲಿ ಫ್ರೆಂಡ್ಸ್, ಒಂದಿಷ್ಟು ದಾಸವಾಳ ಹೂವು, ಕನಕಾಂಬರ, ಮಲ್ಲಿಗೆ, ಬೆಳ್ಳುಳ್ಳಿ ತೊಳೆದಿದ್ದೀನಿ ನೋಡಿರಿ. ಬೆಂಡೆಕಾಯಿ ಎಲ್ಲಿದ್ದಾವೆ ಬೀಜಕ್ಕೆ ಬಿಟ್ಟಿದ್ದೀನಿ. ಇದೊಂದು ತೆಗೆದೆ. ನುಗ್ಗೆಕಾಯಿ, ಚೆರಿ ಟೊಮೆಟೊ ನೋಡಿ ಸುಮಾರು ತೆಗೆದಿದ್ದೀನಿ.
ಇನ್ನೂ ಸಿಕ್ಕಾಪಟ್ಟೆ ಅದಾವಲ್ಲಿ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಅದಾವ. ಸದ್ಯಕ್ಕೆ ನಾನು ಒಂದಿಷ್ಟು ತೆಕ್ಕೊಂಡಿನಿ. ಸೊ ಇವತ್ತು ಇದ್ರದ್ದೇ ಸಾರು ಮಾಡಿದ್ರೆ ಆಯಿತು ಅಂತ. ಇದು ನೋಡ್ರಿ, ಇದು ಎಷ್ಟು ಕಿಟ್ಲಿ ಮಾಡ್ತದೆ. ಸೊ ಫೈನಲಿ ಒಂದಿಷ್ಟು ಹಾರ್ವೆಸ್ಟ್ ಆಯಿತು ನಂದು. ತೊಗೊಂಡು ಹೋಗ್ಬಿಡೋಣ. ಆಮೇಲೆ ಇನ್ನು ಪಾಲಕ್ಕಿದೆ, ಕೆಂಪು ಬಸಳೆ ಇದು ಅದು ಒಂದಿನ ತಗೊಂಡೋಗ್ತೀನಿ. ಆಮೇಲೆ ಇವತ್ತೊಂದಿಷ್ಟು ಇವು ತೆಗಿಬೇಕಂದ್ರೆ ನೆನಪೋಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೊಂದಿಷ್ಟು ಉಳಿದವು ನೋಡೇ ಇಲ್ಲ. ಇದು ಸೊ ಇದ್ರ ಜೊತೆಗೆ ನಾನು ಇವನ್ನ ತಗೊಂಡೋಗಿ ಕೆಳಗೆ ನೀರಿಗೆ ಹಾಕಿಡೋಣ ಅಂತ ಅಂದ್ಕೊಂಡೀನಿ. ಸೊ ಈ ಥರ ಕಟ್ ಮಾಡ್ಕೊಂಡು ತಡಗೋದು ಇಟ್ಕೊಳ್ಳೋಣ ಅಂತ. ಇಲ್ಲಾಂದ್ರೆ ಈಗ ಏನಂತ ಗೊತ್ತಾ, ಮುಗೀತಿಲ್ಲ ಸ್ಪೆಂಟ್ ಅಂತ ಆಗೈತಾ, ಹಾಗೆ ಇದಾಗುತ್ತಾ ಬೀಜ. ಸೊ ಎಲ್ಲ ಹಿಂಗೆ ಹಾರ್ವೆಸ್ಟ್ ಮಾಡಿ ಹಿಂಗೆ ಇಟ್ಟರೆ ಬೊಕ್ಕೆ ಥರ ಏನಾದರೂ ಕಾಣುತ್ತಾ. ಸೊ ನೀರಾಗ ಮನೆಯಲ್ಲಿದ್ದರೆ ನೀರಾಗೆಲ್ಲ ಹಾಕಿಡ್ಬೋದು. ಸೊ ಇದ್ರದ್ದು ಅಡ್ವಾಂಟೇಜ್ ಅಂದರೆ ನಾವು ಈ ಥರ ಗಿಡದ ಫ್ಲವರ್ಸನ್ನು ಯೂಸ್ ಮಾಡ್ಕೋಬೋದು. ಒಂದು 2 ದಿವಸ ಇರ್ತಾವೆ. ಇಲ್ಲಿ ನೋಡ್ರಿ, ಇದೆಲ್ಲ ಆಲ್ಮೋಸ್ಟ್ ಸ್ಪೆಂಟ್ ಆಗಿದೆ ನೋಡಿರಿ. ಒಂದ್ರ ಪಕ್ಕ ಒಂದು ಇತ್ತಲ್ಲ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಸೊ ಇದು ಹೋಗಿದೆ. ಒಂದೇ ಗಡ್ಡೆಯಲ್ಲಿ 3 ಬಂದಿದ್ವಿ ಈ ಸರ್ತಿ ನೋಡ್ರಿ, ಸಿಕ್ಕಾಪಟ್ಟೆ ಬಂದಿದ್ದಾವೆ. ಈಗ ಇದೊಂದಿದೆ ಫ್ರೆಶ್ ಆಗಿ, ಇದೊಂದು ರೆಡ್ ಆಗದೆ. ಸೊ ಇದು ಒಂದು ಐತೆ ಇಲ್ಲಿ. ಆಮೇಲೆ ಇದು ಒಂದು ತೆಗಿತು. ಇದು ಒಂದರಲ್ಲೇ 2 ಬಂದಿದ್ದಾವೆ ನೋಡ್ರಿ, 2 ಗಡ್ಡೆ ಬಂದಿದ್ದಾವೆ. ಇದು ಒಂದು ತೆಗಿತೀನಿ, ಇದರಲ್ಲಿ 2 ಇದೆ. ಆಮೇಲೆ ಇಲ್ಲೊಂದು ಬರ್ಲಿಕ್ಕತ್ತದ, ಇದರಲ್ಲೊಂದು ಎಷ್ಟು ಗಡ್ಡೆ ಇದ್ದಾವೆ, ಇದೊಂದು ಬರ್ಲಿಕ್ಕತ್ತದ. ಸೊ ಟೋಟಲಿ ನಿಮಗೆ ತೋರಿಸ್ತೀನಿ. ಇನ್ನು ಕರಿಬೇವು ಗಿಡನೂ ಚಲೋ ಆಗ್ಯದ ರಿಪೋರ್ಟ್ ಮಾಡಿದ್ಮೇಲೆ. ಇದಕ್ಕೇನಾಗಿದೆ ಅಂದರೆ ಇಲ್ಲಿ ಹೂ ಬಂದಾವೆ ಈ ಸತಿ ಸಿಕ್ಕಾಪಟ್ಟೆ. ಪ್ರತಿ ವರ್ಷವೂ ಬರ್ತಾ ಒಂದು ಬಿಡ್ತಿರ್ಲಿಲ್ಲ, ತೆಗೆದು ಬಿಡ್ತೀನಿ. ಈ ಸತಿ ಒಂದಿಷ್ಟು ಇಟ್ಟೀನಿ ಇರಲಿ ಅಂತ. ಕಿಚನ್ ವೇಸ್ಟ್ ಹಾಕೀನಿ, ಚೆನ್ನಾಗಿ ಸಿಗತ್ತದ. ಇದು ಬೇಕಂದ್ರೆ ಒಂದಿಷ್ಟು ಎಲೆಗಳನ್ನು ಇಲ್ಲಿಂದ ಇನ್ನು ಮುಂದೆ ಹಾರ್ವೆಸ್ಟ್ ಮಾಡ್ತೀನಿ. ಇದರಲ್ಲೊಂದೇ ಪ್ರಾಬ್ಲಮ್ಮು, ಮತ್ತು ಮಿಲಿ ಬಾಕ್ಸ್ ಸರಿಯಾಗಲಿ. ಇದು ಕೆಳಗಡೆ ನೆಲದ ಮೇಲೆ ಹಾಕೋದು, ಯಾಕಂದರೆ ಸೀಡಿಂದ ಬಂದಿದ್ದಲ್ಲ, ಇದೇನು ಬರೋಲ್ಲ. ಇನ್ನು ಸಣ್ಣ ಇದರಲ್ಲಿ ಬೇರೆ ಕಾಯಿಗಳಾಗಿದ್ದಾವೆ. ಎಷ್ಟು ಕಾಯಿಗಳಾಗಿದ್ದಾವೆ ಅಂತ ತೋರಿಸ್ತೀನಿ. ಸೊ ಇದು ನೋಡಿರಿ, ಈ ಥರ ಬೊಕ್ಕೆಯಾರ ಆಗುತ್ತೆ ನನಗೆ. ಇದ್ರ ಮನೇಲಿ ಇಡ್ಬೋದು. ನೋಡ್ರಿ, ಕಾಗಡ ಅಲ್ಲಿನೇ ಎಷ್ಟೊಂದು ಹೂಗಳು ಬರ್ಲಿಕ್ಕೆ. ಆಮೇಲೆ ಇನ್ನೊಂದು ಏನು ತೋರಿಸ್ಬೇಕು ನಿಮಗೆ ಅಂದರೆ, ನಿಂಬೆ ಗಿಡದಲ್ಲಿ ಹೂ ಇದ್ದಾವೆ, ಉದುರು ಹೋಗಿದ್ದಾವೆ, ಮತ್ತು ಹೊಸ ಕಾಯಿ, ಹೊಸ ಹೂ ಎಲ್ಲನೂ ಬರ್ಲಿಕ್ಕತ್ತದ. ಬಟ್ ಹಾರ್ವೆಸ್ಟಿಗೆ ಯಾವೂ ಇಲ್ಲ, ಆಗಿರೋದು ಇದು ಒಂದೇ ದೊಡ್ಡದು. ಇನ್ನು ಫ್ಲವರ್ಸ್ ಅಲ್ಲಿ ಫ್ಲವರ್ಸ್ ಬರ್ತಾಯಿದ್ದಾವೆ. ಅದು ಬಿಟ್ಟರೆ ಎಲ್ಲೂ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ನಿಮಗೇನೋ ತೋರಿಸ್ಬೇಕಂದಿದ್ದೆ ನಾನು ಅಂದರೆ, ಈ ಕಾಯಿಗಳು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಕಾಯಿಗಳು, ಹಣ್ಣಿನ ಕಾಯಿಗಳು. ಇದು ಬಂದ ಇಲ್ಲಿ ನೋಡ್ರಿ, ಎಷ್ಟು ದಪ್ಪಾಗಿದೆ. ಇಲ್ಲೊಳಗಂತ ಇನ್ನೂ ದಪ್ಪಾಗಿದೆ. ಇಲ್ಲಿ 2 ಆಗಿದೆ, ಇಲ್ಲೊಂದಾಗಿದೆ. ಆಲ್ಮೋಸ್ಟ್ ಕಾಯಿಗಳು ದಪ್ಪಾಗಿದೆ. 1 2 3 4 5 ಇಲ್ಲೊಂದು 6 ಇದೆ ಈ ಗಿಡದಲ್ಲಿ. 6 ಆ ಕಡೆ ಬಂದಿದೆ ನೋಡ್ರಿ, ಲಾಸ್ಟ್ ಸಣ್ಣ 6 7. ಇಲ್ಲಿ 2 ಇದೆ, ಒಂದೇ ಇದೆ ಈ ಟೊಂಗೆಗೆ. ಸೊ ಇಷ್ಟು ಕಾಯಿಗಳಾಗಿದ್ದಾವೆ ಇಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.